ನಮಸ್ಕಾರ ಸ್ನೇಹಿತರೆ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 2030 ವೆಸ್ಟ್ ಫೇಸಿಂಗ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ವಿಶೇಷತೆ ಏನು ಅಂದ್ರೆ, ನಮಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಫುಲ್ ಲಕ್ಸುರಿ ಆಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಮುಂದೆಗಡೆ ನಮಗೆ 30 ಅಡಿಗಳ ಟಾರ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ಲೈನ್ ಕಂಪ್ಲೀಟ್ ಆಗೋಗಿದೆ, ಮತ್ತೆ ಡ್ರೈನೇಜ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಮಗೆ ತುಂಬಾ ಹತ್ರ ಏನು ಅಂದ್ರೆ, ಈ ರೋಡ್ ಎಂಡೆ ನಮಗೆ 80 ಫೀಟ್ ರೋಡ್ ಇರುವಂತದ್ದು. ವೀಕ್ಷಕರು, ಈಗ ಫ್ರಂಟ್ ಆಫ್ ನೋಡಬಹುದು. ಈ ಪೋರ್ಷನ್ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದರೆ, ಇಲ್ಲಿ ನಮಗೆ ಗೇಟ್ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಫುಲ್ ಕ್ಲೋಸ್ ಆಗಿರುವಂತಹ ಗೇಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಪೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಆರಾಮಾಗಿ 2 ಕಾರ್ಗಳ ಜೊತೆಗೆ 3 ಇಂದ 4 ಟೂ ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ಪ್ರಾವಿಷನ್ ಈ ಪಾರ್ಕಿಂಗ್ ಅಲ್ಲಿ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಜೊತೆಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡಿ, ಈ ಫುಲ್ ನಮಗೆ ಗೇಟ್ ಗಳಿಗೆ ಪ್ರಾವಿಷನ್ ಮಾಡಿರೋದು ಹೆವಿ ಗೇಜ್ ಅಲ್ಲಿ ಹಾಕಿದ್ದಾರೆ. ಚೆನ್ನಾಗಿದೆ. ಈ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಪೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಸ್ಟಾರ್ಟರ್ ಮತ್ತೆ ಎಲೆಕ್ಟ್ರಿಕ್ ವರ್ಕ್ ನಮಗೆ ಇಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇಲ್ಲಿ ಟ್ಯಾಪ್ ಗಳ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಕಾವೇರಿದು ಲೈನ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಸ್ಟೇರ್ ಕೇಸ್. ನಮಗೆ 4 ಅಡಿ ಬರುತ್ತೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಬರುವಂತಹ ವಾಲ್ಗಳಿಗೆಲ್ಲ ನಮಗೆ ಪೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಸ್ಟೇರ್ ಕೇಸ್ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇದು ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಎದುರುಗಡೆಗೆ ಒಂದು ಕಿಟಕಿ ಪ್ರಾವಿಷನ್ ಕೂಡ ನಮಗೆ ಮಾಡಿದರೆ. ವಾಸ್ಕಾಲ್ ಬಂದ್ಬಿಟ್ಟು ನಮಗೆ 4x9 ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾಸ್ಕಾಲ್ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ವಾಸ್ಕಾಲ್ ಪಕ್ಕದಲ್ಲಿ ವೆಂಟಿಲೇಷನ್ ಗೋಸ್ಕರ ವಿಂಡೋ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇಲ್ಲಿ ನಮಗೆ 2 ಗ್ಲಾಸ್ ಗಳು ಬರುತ್ತೆ. ಫ್ರಂಟ್ ಒಂದು ಗ್ಲಾಸ್ ಇದೆ, ಅದ್ರ ಹಿಂದೆಗಡೆ ಕೂಡ ನಮಗೆ ಗ್ಲಾಸ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ರೈಲಿಂಗ್ಸ್ ವರ್ಕ್ ಪೆಂಡಿಂಗ್ ಇದೆ. ಅದು ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸ್ನೇಹಿತರೆ, ಈಗ ನಾವು ಮನೆಯೊಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ರೈಟ್ ಸೈಡ್ ಅಲ್ಲಿ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಒಳ್ಳೆ ಗ್ರೈನ್ಸ್ ಇರುವಂತಹ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ ವಾಲ್ ಕ್ಲೈಡಿಂಗ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ವಾಲ್ ಕ್ಲೈಡಿಂಗ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ಇದೆ. ಎಲ್ಲ ನಮಗೆ ವೆನೀರ್ ಪಾಲಿಶಿಂಗ್ ಬರುವಂತಹ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ 4 ಬಾಕ್ಸ್ ಗಳ ಜೊತೆಗೆ ಒಂದು ಗ್ಲಾಸ್ ಬಾಕ್ಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಅದ್ರ ಮೇಲ್ಗಡೆ ನಮಗೆ ಬ್ಲಾಕ್ ಕಲರ್ ಗ್ರಾನೈಟ್ ಹಾಕೊಟ್ಟಿದ್ದಾರೆ. ಈ ಪೋರ್ಷನ್ ನಮಗೆ ಬ್ಲಾಕ್ ಕಲರ್ ಗ್ರಾನೈಟ್ ನ ಹಾಕೊಟ್ಟಿರುವಂತದ್ದು. ಫುಲ್ ನಮಗೆ ವಾಲ್ ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಆಗಿರುವಂತಹ ಇಂಟೀರಿಯರ್. ಮೇಲ್ಗಡೆ ನೋಡಬಹುದು POP ವರ್ಕ್ ಕಂಪ್ಲೀಟ್ ಆಗಿದೆ. ಸೆಂಟ್ರಲ್ ನಮಗೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ಯಾನ್ 2 ಝೂಮರ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ ಈ ಹಾಲು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಮತ್ತೆ ಜೊತೆಗೆ ಒಂದು ಸ್ಟೋರೇಜ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈ ಡೋರ್ ನೋಡಬಹುದು, ಮೈನ್ ಡೋರ್ ನಂದಿ ಬಾಗ್ಲು ಒಳ್ಳೆ ಟೀ ಕೋಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ನಮ್ಗೆ ನಾರ್ತ್ ಈಸ್ಟ್ ಡೌನ್ ಮಾಡಿದ್ದಾರೆ. ಈ ಕಡೆ ಕುಬೇರ್ ರೂಮ್ ಸ್ವಲ್ಪ ಹೈಟ್ ಮಾಡಿರುವಂತದ್ದು. ಈ ಪೋರ್ಷನ್ ನಮ್ಗೆ ಹೈಟ್ ಮಾಡಿದ್ದಾರೆ. ಎಕ್ಸಾಕ್ಟ್ ಇದು ನಮ್ಗೆ ಕಿಚನ್ ಮತ್ತೆ ಪೂಜಾ ಡೈನಿಂಗ್ ಪ್ರಾವಿಷನ್ ಮಾಡಿರುವಂತದ್ದು ನೋಡ್ಬೋದು. ಮೇಲ್ಗಡೆ ಎಲ್ ಶೇಪ್ ಅಲ್ಲಿ ಇರುವಂತಹ ಇಂಟೀರಿಯರ್ ವರ್ಕ್ ವಿತ್ ಸ್ಟೋರೇಜ್ ಗೋಸ್ಕರ. ಇಲ್ಲಿ ನಮ್ಗೆ ಕಿಚನ್ ಏರಿಯಾ, ಇಲ್ಲಿ ನಮ್ಗೆ ಸಿಂಕ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಆಕ್ವಾಗಾರ್ಡ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ಪೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೋಸ್ಕರ ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಕೂಡ ರೆಡಿ ಇದೆ. ಗ್ರಾಸರ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಗ್ಲಾಸ್ ಡೋರ್ ಗಳ ಜೊತೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಫ್ರಿಜ್ ಗೆ ಪ್ರಾವಿಷನ್ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಫುಲ್ ಓಡಾಡಕ್ಕೆ ಜಾಗ ಇದೆ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಕೂಡ ನಾವು ಇಲ್ಲಿ ಡೈನಿಂಗ್ ಪ್ಲೇಸ್ ನ ಯೂಸ್ ಮಾಡ್ಕೋಬಹುದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಮಾರ್ಬಲ್ ಬರುತ್ತೆ. ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತದ್ದು. ವಾಲ್ಗಳಿಗೆ ಪೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ಕೂಡ ನಮಗೆ ವರ್ಕ್ ಆಗಿರುವಂತದ್ದು. ಡೋರ್ ಬಂದ್ಬಿಟ್ಟು ನಮಗೆ ಟೀಕುಡ್ ಡೋರ್ ಮತ್ತೆ ಗ್ಲಾಸ್ ಡೋರ್ ಗಳು ಬರುತ್ತೆ ಈ ಪೋರ್ಷನ್ ಅಲ್ಲಿ.
ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಕಿಚನ್ ಏರಿಯಾ ಇದು. ತುಂಬಾ ಜಾಗ ಸಾಕಾಗಿದೆ, ಓಡಾಡೋ ಅಷ್ಟು ಜಾಗ ಇದೆ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಜೊತೆಗೆ ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಯುಟಿಲಿಟಿ ಪ್ರಾವಿಷನ್ ಮತ್ತೆ ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಇಲ್ಲಾಂದ್ರೆ ಡಿಶ್ ವಾಶ್ ಏನಾದ್ರು ಇಟ್ಕೊಬೇಕು ಅಂದ್ರೆ ಆರಾಮಾಗಿ ನಾವು ಇಲ್ಲಿ ಇಟ್ಕೋಬಹುದು, ಅಷ್ಟು ಜಾಗ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಸಾದ್ರಳ್ಳಿ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರಫ್ ಆಗಿದೆ, ಒಳ್ಳೆ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿರುವಂತದ್ದು. ಡಿಶ್ ವಾಶ್ಗೆ ಇಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಸಾಕೆಟ್ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲೇ. ಇದು ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರ್ಗು ವೆಟ್ರೋಫೈಟಲ್ಸ್ ಯೂಸ್ ಮಾಡಿರುವಂತದ್ದು ಇಲ್ಲಿ ಈ ಪೋರ್ಷನ್ ಅಲ್ಲಿ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಕಿಚನ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಬನ್ನಿ ಸ್ನೇಹಿತರೆ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಫುಲ್ ನಮ್ಗೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್, ರೈಲಿಂಗ್ಸ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಸೂಪರ್ ಆಗಿದೆ. ಇದು ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದಂಗೆ ಇವಾಗ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಲೈಟಿಂಗ್ ಬಂದ್ಬಿಟ್ಟು ನ್ಯಾಚುರಲ್ ಲೈಟ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಅಷ್ಟು ಬೆಳಕಿದೆ ಇಲ್ಲಿ. ಇದು ನಮಗೆ ಎಂಟ್ರೆನ್ಸ್ ಅಲ್ಲೇ ಸ್ಟಡಿ ಯೂನಿಟ್ ಪ್ರಾವಿಷನ್ ಮಾಡಿರುವಂತದ್ದು. ಡ್ರೈಯರ್ ಬಾಕ್ಸ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಅದ್ರ ಪಕ್ಕದಲ್ಲಿ ಕುಬೇರಿನ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಸೇಮ್ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. 2 ಸ್ಲೈಡಿಂಗ್ ಡೋರು, ಮೇಲ್ಗಡೆ ಸ್ಟೋರೇಜು ವಿತ್ ಡ್ರೆಸ್ಸಿಂಗ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಈ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ 2 ಡೋರ್ಗಳು ಕೊಟ್ಟಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ರೆಟ್ರೋಫಿಟಲ್ಸ್. ಫ್ಲೋರಿಂಗ್ ಗೆ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಹ್ಯಾಂಡ್ ವಾಶ್ಗೂ ಕೂಡ ಪ್ರಾವಿಷನ್ ಇದೆ. ಆರಾಮಾಗಿ ನಾವು ಇಲ್ಲಿ ಡ್ರೈ ಮತ್ತೆ ವೆಟ್ ಅನ್ನ ಮಾಡೋ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನಾವು ಪಾರ್ಟಿಷನ್ ತರ ಗ್ಲಾಸ್ ಹಾಕಿಸ್ಕೊಂಡ್ಬಿಟ್ಟು ಅದು ನಿಮ್ಗೆ ವೆಟ್ ಆಗುತ್ತೆ, ಇಲ್ಲಿ ಡ್ರೈ ಆಗುತ್ತೆ. ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಈ ಅಟ್ಯಾಚ್ ಬಾತ್ರೂಮ್ ಬಂದಿರುವಂತದ್ದು. ಎದುರುಗಡೆಗೆ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈಗ ನೀವು ನೋಡ್ತಿರೋದಲ್ಲ ನ್ಯಾಚುರಲ್ ಲೈಟ್ ಅಲ್ಲಿ ಇರುವಂತಹ ಲೈಟಿಂಗು. ಯಾವುದೇ ರೀತಿ ನಾನು ಲೈಟ್ ಆನ್ ಮಾಡಿಲ್ಲ, ಯಾಕಂದ್ರೆ ಒಳ್ಳೆ ವೆಂಟಿಲೇಷನ್ಗೆ ಒಳ್ಳೆ ಡಿಸೈನ್ ಆಗಿ ನಮ್ಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಅಷ್ಟೇ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಗೆ ಆಪ್ಷನ್. ಅಲ್ಲಿ ನಮ್ಗೆ ವಾರ್ಡ್ರೋಬ್ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ 2 ಕಾಟ್ಗಳು ಹಾಕೊಳ್ಳೋ ಅಷ್ಟು ಜಾಗ ಈ ಪೋರ್ಷನ್ ಇದೆ. ಇಲ್ಲಿ ಕೂಡ ಅಷ್ಟು ನಮಗೆ POP ವರ್ಕ್ ಅಲ್ಲಿ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವುಡ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀ ಕುಡ್ಡೆ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಅಷ್ಟೇನೆ ಸ್ನೇಹಿತರೆ ಪಾರ್ಟಿಷನ್ ಮಾಡ್ಕೊಬಹುದು. ಅಲ್ಲಿ ಲೈನ್ ಕಾಣಿಸ್ತಾ ಇದಿಲ್ಲ, ಈ ಲೈನ್ಸ್ ಅಲ್ಲಿ ನಾವು ಗ್ಲಾಸ್ ಪಾರ್ಟಿಷನ್ ಮಾಡ್ಕೊಂಡ್ರೆ ಅದು ಡ್ರೈ, ಇದು ಬೆಟ್ಟ ಆಗೋಗುತ್ತೆ. ಸೂಪರ್ ಆಗಿದೆ. ಟಾಪ್ ಟು ಬಾಟಮ್ 2x4 ರೆಟ್ರೋಫಿಟಲ್ಸ್. ಫ್ಲೋರಿಂಗ್ ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. 2 ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಬನ್ನಿ ಈಗ 3ನೇ ಫ್ಲೋರ್ಗೆ ಹೋಗೋಣ. ಸ್ನೇಹಿತರೆ, ಈಗ ನಾವು 3ನೇ ಫ್ಲೋರ್ಗೆ ಬಂದ್ರೆ ನೋಡ್ಬೋದು, ಈ ಸ್ಟ್ಯಾಂಡಿಂಗ್ ಸ್ಲಾಬ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್, 2 ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫುಲ್ಲು ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಇಂಟೀರಿಯರ್ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಟೈಲ್ಸ್ ಹಾಕೊಟ್ಟಿದ್ದಾರೆ. ಇದು ನಮಗೆ ವೆಟ್ರೋಫಿಟಲ್ಸ್ ಬರುತ್ತೆ. ಇದು ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್. ಇದು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರೆ ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಸ್ಪೇಷಿಯಸ್ ಆಗಿ ನಮಗೆ ಈ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಇದು ಈ ಮಾಸ್ಟರ್ ಬೆಡ್ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ನೋಡಿದ್ರಲ್ಲ ಸೇಮ್ ಮೆಜರ್ಮೆಂಟ್ ಬರುತ್ತೆ, ಬಟ್ ಏನಂದ್ರೆ ವೆಟ್ರೋಫಿಟಲ್ಸ್ ಅಲ್ಲಿ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಅಕಾಮಿಡೇಷನ್ ಎಲ್ಲ ನಮಗೆ ಸೇಮ್ ಟು ಸೇಮ್ ಬರುತ್ತೆ. ಬಟ್ ಏನಂದ್ರೆ ಇಲ್ಲೂ ಕೂಡ ನಮಗೆ ಪಾರ್ಟಿಷನ್ ಕೂಡ ಮಾಡ್ಕೋಬಹುದು. ಟೋಟಲ್ 3 ಬಾತ್ರೂಮ್ ಮಾಡಿದ್ದಾರೆ. 3 ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಪಾರ್ಟಿಷನ್ ಮಾಡ್ಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಮಾಡಿರುವಂತದ್ದು. ಇದು ಬಂದು ನಮಗೆ ಹೋಮ್ ಥಿಯೇಟರ್ ರೂಮ್ ಅಂತಾನೆ ಹೇಳ್ಬೋದು. ವುಡನ್ ಫ್ಲೋರ್ ನಮಗೆ ಫ್ಲೋರಿಂಗ್ ಆಗಿರುವಂತದ್ದು. ಮೇಲ್ಗಡೆ ಅಷ್ಟೇ ದೊಡ್ಡದಾಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಆರಾಮಾಗಿ ನಾವು ಹೋಮ್ ಥಿಯೇಟರ್ ಮಾಡ್ಕೊಂಡ್ರೆ ಸೂಪರ್ ಆಗಿ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ, ಸೂಪರ್ ಆಗಿದೆ ಈ ಜಾಗ. ಹೋಮ್ ಥಿಯೇಟರ್ ರೂಮ್ಗೆ ಮಾಡಿಸಿದ ಜಾಗನ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಇವಾಗ ನಾನು ಹೋಗ್ತಿರೋದು ಇದು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಈ ಸ್ಟೇರ್ ಕೇಸ್ ಏನಿದೆ ಇದು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ನಮ್ಗೆ ಸ್ಕೈಲೈಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಎಕ್ಸಾಕ್ಟ್ ಎಲ್ಲಾರು ಕೂಡ ನಮ್ಗೆ ಟೆರೆಸ್ ವರ್ಗೂ ಬಂದ್ಬಿಡ್ಬೋದು ಮೇಲ್ಗಡೆ.
ಟೆರಸ್ ವರ್ಗೂ ಆರಾಮಾಗಿ ಬರ್ಬೋದು. ದೊಡ್ಡವರಿಂದ ಚಿಕ್ಕವರವರೆಗೂ ಯಾವುದೇ ರೀತಿ ನಮ್ಗೆ ಲ್ಯಾಡ್ ಇಟ್ಕೊಂಡು ಹತ್ತು ಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿವರೆಗೂ ಕೂಡ ನಮ್ಗೆ ಸ್ಟೇರ್ ಕೇಸ್ ನ ಯೂಸ್ ಮಾಡಿರೋದ್ರಿಂದ ಚೆನ್ನಾಗಿದೆ. ಎಕ್ಸಾಕ್ಟ್ ಇವಾಗ ನಾನು ಟೆರೆಸ್ ಅಲ್ಲಿ ಇದ್ದೀನಿ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೊಂದು ಪ್ರಾವಿಷನ್ ಮಾಡಿರೋದೆ. ಬಟ್ಟೆ ಹಾರಕೋದಕ್ಕೂ ನಮ್ಗೆ ಟಿ ಆಂಗಲ್ ಕೊಟ್ಟಿರುವಂತದ್ದು. ಸುತ್ತಲೂ ಮನೆಗಳಾಗಿದೆ ನೋಡಿ, ಸುತ್ತಲೂ ಮನೆಗಳಿದೆ. ಇದು ರೋಡ್ ಸೈಡ್ ಬರುವಂತಹ ಜಾಗ. ಇಲ್ಲಿ ಏನಾದ್ರು ನೀವು ಟ್ಯಾಪರ್ ಆಗಿ ನಮ್ಗೆ ಮಂಗಳೂರು ಟೈಲ್ಸ್ ಏನಾದ್ರು ಹಾಕೊಂಡ್ರು ಕೂಡ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. 80 ಫೀಟ್ ರೋಡ್ ಆಜು ಬಾಜುಗೆ ಈ ಪ್ರಾಪರ್ಟಿ ಬರುವಂತದ್ದು. ಇಲ್ಲಿಂದ ಜಸ್ಟ್ ಲೈಟ್ ಝೂಮ್ ಮಾಡಿದ್ರೆ ನೋಡ್ಬೋದು ಓಂಕಾರ್ ಹಿಲ್ಸ್ ಕೂಡ ಕಾಣಿಸುತ್ತೆ. ಉತ್ರಳ್ಳಿ ಮೈನ್ ರೋಡ್ ಅಲ್ಲಿ ಇರುವಂತಹ ಓಂಕಾರ್ ಹಿಲ್ಸ್ ಅದು. ಈ ರೋಡಿಂದ ಇದೆ ಡಬಲ್ ರೋಡ್. ಡಬಲ್ ರೋಡ್ಗೆ ಜಸ್ಟ್ 50 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.